ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ಮನಸ್ಸಿಗೆ. ಇವತ್ತಿನ ಮ್ಯಾಚು MI ವರ್ಸಸ್ KKR ಈ ಪಂದ್ಯದ ಪ್ರಿಡಿಕ್ಷನ್ ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಆ್ಯಂಡ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಯಾವ ರೀತಿ ಇದ್ದರೆ ಸ್ಟ್ರಾಂಗ್ ಅನಿಸುತ್ತೆ ನನ್ನ ಪ್ರಕಾರ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇ ಟೀಮ್ ಇರುತ್ತೆ ಅನ್ನೋದು ಟಾಸ್ ಆದಮೇಲೆ ಗೊತ್ತಾಗುತ್ತೆ. 1 or 2 ಚೇಂಜಸ್ ಆಗ್ಬೋದು. ಸೊ ನೆನ್ನೆನೂ ಇದೇ ರೀತಿ ಹೇಳಿದೆ. ಸೊ ನೆನ್ನೆ 1 or 2 ಚೇಂಜಸ್ ಆಗಿತ್ತು. ಸೊ ಅದೇ ರೀತಿ ಇವತ್ತು ಸುಧಾ ಪ್ಲೇಯಿಂಗ್ 11 ಬಗ್ಗೆ ಮಾತಾಡ್ತೀನಿ. ಸೊ ಫಸ್ಟು ಮುಂಬೈ ಇಂಡಿಯನ್ಸ್ ಬಗ್ಗೆ ಸ್ವಲ್ಪ ಮಾತಾಡಲೇಬೇಕು. ಯಾಕಂದರೆ ಮುಂಬೈ ಇಂಡಿಯನ್ಸು ಈ ಸೀಸನ್ನ ಬಲಿಷ್ಠವಾದ ಟೀಮು. ಟಾಪ್ 10 ಟೀಮ್ಗಳಲ್ಲಿ ಆನ್ ಪೇಪರು ಆ್ಯಂಡ್ ಎಕ್ಸ್ಪೀರಿಯನ್ಸ್ ವೈಸು ಈ ರೀತಿ ಎಲ್ಲ ನೋಡೋಕೆ ಹೋದರೆ ನಿಜಕ್ಕೂ ತುಂಬ ಬಲಿಷ್ಠವಾದ ಟೀಮು. ಸೊ ಈ ಕ್ಯಾಪ್ಟನ್ಸು 3 ಜನ 4 ಜನ ಕ್ಯಾಪ್ಟನ್ಸೇ ಇದ್ದಾರೆ. ಒಂದೇ ಟೀಮಲ್ಲಿ ಈ ಥರ ಲೀಡ್ ಮಾಡಿರೋಂಥ ಕ್ಯಾಪ್ಟನ್ಸು ಆ್ಯಂಡ್ ಇಂಟರ್ನ್ಯಾಷನಲ್ ಟೀಮ್ನ ಲೀಡ್ ಮಾಡಿ ಕಪ್ಗಳನ್ನ ಗೆಲ್ಲಿಸಿರೋಂಥ ಕ್ಯಾಪ್ಟನ್ಸು ಒಂದೇ ಟೀಮಲ್ಲಿದ್ದಾರೆ. ಸೊ ಇದು ನಿಜಕ್ಕೂ ಈ ರೀತಿ ಎಲ್ಲ ನೋಡೋಕೆ ಹೋದರೆ ಎಕ್ಸ್ಪೀರಿಯನ್ಸ್ ವೈಸ್ ಆಗಲಿ ಇದೆಲ್ಲ ನೋಡೋಕೆ ಹೋದರೆ ಮುಂಬೈ ಇಂಡಿಯನ್ಸು ಬಲಿಷ್ಠವಾದ ಟೀಮ್ ಅಂತ ಹೇಳ್ಬೋದು. ಆದರೆ ಪ್ಲೇಯರ್ಸು ಅವರ ಫಾರ್ಮ ತೋರಿಸಿದ್ರೆ ಮಾತ್ರ T20ಲಿ ಗೆಲ್ಲಕ್ಕಾಗೋದು. T20 ಆಗಲಿ ಯಾವುದೇ ಫಾರ್ಮ್ಯಾಟ್ ಆಗಲಿ ಪ್ಲೇಯರ್ಸ್ ಆಟ ಆಡಿದ್ರೆ ಮಾತ್ರ ಗೆಲ್ಲಕ್ಕಾಗೋದು ಅಂತ ಹೇಳ್ತಾ, ಇನ್ನು ಮುಖ್ಯವಾಗಿ ಜಾಸ್ತಿ ಕುಯ್ಯೋದು ಬೇಡ. ಮುಂಬೈ ಇಂಡಿಯನ್ಸ್ನ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಡ. ಇನ್ನು ರೋಹಿತ್ ಶರ್ಮಾ ಜೊತೆ ಈ ಬಾರಿ ಕ್ವಿಂಟನ್ ಡಿಕಾಕ್ ಓಪನ್ ಮಾಡ್ತಾರೆ. ಯಾಕಂದರೆ ರಿಯಾನ್ ರಿಕಲ್ಟನ್ನು ಲಾಸ್ಟ್ ಟೈಮು ಓಪನ್ ಮಾಡಿದರು. ಆದರೂ ಸುಧಾ ಈ ಸರಿ ಎಕ್ಸ್ಪೀರಿಯನ್ಸ್ ಕ್ವಿಂಟನ್ ಡಿಕಾಕ್ ಬಂದಿರೋದ್ರಿಂದ ಆ್ಯಂಡ್ MI ಪ್ಲೇಯರ್ ಆಗಿರೋದ್ರಿಂದ ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದರೆ ಅವರು ಎಕ್ಸ್ಪೀರಿಯನ್ಸ್ ವೈಸ್ ಆಗಲಿ ಫಾರ್ಮ್ ವಿಚಾರ ಆಗಲಿ ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಆಡಿದರು. ಸೊ ಅದರಿಂದ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು 1 ಡೌನು ಸೂರ್ಯಕುಮಾರ್ ಅಥವಾ ತಿಲಕ್ ವರ್ಮಾ ಅವರು ಇಬ್ಬರಲ್ಲೊಬ್ಬರು ಬರುತ್ತಾರೆ. 2 ಡೌನು ಅಷ್ಟೇ ತಿಲಕ್ ವರ್ಮಾ ಅಥವಾ ಸೂರ್ಯಕುಮಾರ್. ಇಲ್ಲಿ ಪ್ಲೇಸ್ಮೆಂಟ್ ಚೇಂಜ್ ಆಗ್ಬೋದು. ಸೊ ಇವರಿಬ್ಬರು ಆಡಲೇಬೇಕು, ಆಡ್ತಾರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ನು. ಅದು ಬಿಟ್ಟರೆ ನಮನ್ದೀರು ಏನು ಅನ್ಕ್ಯಾಪ್ ಪ್ಲೇಯರ್ ಆ್ಯಂಡ್ ಇಂಡಿಯನ್ ಪ್ಲೇಯರು, ಇವ್ರ ಬಗ್ಗೆ ಹೇಳೋಂಗೆ ಇಲ್ಲ. ತುಂಬ ಅದ್ಭುತವಾಗಿ ಆಡ್ತಾರೆ ಇವರು ಸುಧಾ. ಈ ಮುಂಬೈಲಿ ಒಂದೊಂದು ಪ್ಲೇಸ್ಗೆ ಇಬ್ಬರಿಬ್ಬರು ಬ್ಯಾಕಪ್ ಪ್ಲೇಯರ್ಸ್ ಇದ್ದಾರೆ. ಆ ಬ್ಯಾಕಪ್ ಪ್ಲೇಯರ್ಸು ಸುಧಾ ಯಾರು ಕಮ್ಮಿ ಪ್ಲೇಯರ್ಸ್ ಇಲ್ಲ, ಆ ರೀತಿ ಇದ್ದಾರೆ. ಸೊ ಶೆಫರ್ಡ್ ರುದರ್ಫುಡ್ನ ಆಡಿಸ್ತಾರೆ, ವಿಲ್ ಜಾಕ್ಸ್ ಆಡ್ತಾರೆ. ಅದೇನೇ ಅಂದರೆ ಇಬ್ಬರು ತುಂಬ ಬಲಿಷ್ಠ ಬಿಗ್ ಹಿಟ್ಟರ್ಸು. ಸೊ ಆ್ಯಂಡ್ ಈ ಕಡೆ ಇಬ್ಬರು ಆಲ್ರೌಂಡರ್ಸೇ. ವಿಲ್ ಜಾಕ್ಸು ಸ್ಪಿನ್ನಲ್ಲೇ ಆಲ್ರೌಂಡರ್ಸು, ಶೆಫರ್ಡ್ ರುದರ್ಫುಡ್ ಫಾಸ್ಟ್ ಬೌಲರ್ ಆಲ್ರೌಂಡರ್ಸು. ಸೊ ಯಾರನ್ನ ಆಡಿಸ್ತಾರೆ ಅನ್ನೋದು ಟಾಸ್ ಆದಮೇಲೆ ಗೊತ್ತಾಗೋದು, ಯಾರಿಗೆ ಮಣೆ ಹಾಕ್ತಾರೆ, ಯಾರಿಗೆ ಬೆಂಚ್ ಹಾಕ್ತಾರೆ ಅಂತ. ಸೊ ಅದನ್ನು ಬಿಟ್ಟರೆ ಇನ್ನು ಶಾರ್ದುಲ್ ಠಾಕೂರ್ಗೆ ಹಾಕ್ತಾರೆ, ದೀಪಕ್ ಚಾರ್ಗೆ ಹಾಕ್ತಾರೆ. ಇವರಿಬ್ಬರಲ್ಲೊಬ್ಬರು ಯಾರು ಆಡ್ಬೋದು, ಅದು ಒಂದು ಕನ್ಫ್ಯೂಸ್. ಆ ರೀತಿ ಈ ಟೀಮಲ್ಲಿ ಎರಡು ಬಿಗ್ಗೆಸ್ಟ್ ಟೀಮ್ನೇ ಕಟ್ಬೋದು. ಆ ರೀತಿ ಟೀಮ್ನ ಇವರು ಮಾಡಿದ್ದಾರೆ. ನಿಜಕ್ಕೂ ಫ್ರಾಂಚೈಸಿ ಮಾತ್ರ ಹಾಲು ಕುಡ್ಕೊಂಡು ಮಾಡಿರ್ತಾರೆ ಅನಿಸ್ತದೆ. ಸೊ ಅವರೆಲ್ಲ ಪರ್ಫಾರ್ಮೆನ್ಸ್ ಅದ್ರ ತಕ್ಕನ ಕೊಟ್ಟರೆ ಒಳ್ಳೆಯದು. ಇಲ್ಲ ಏನಾದರೂ ಸ್ವಲ್ಪ ಫೇಲ್ಯೂರ್ ಬಗ್ಗೆ ಮಾತಾಡೋದು ಬೇಡ. ಇನ್ನು ಸ್ಪಿನ್ ವಿಚಾರ ಆ್ಯಂಡ್ ಆಲ್ರೌಂಡರ್ ಸ್ಪಿನ್ ಅಂದರೆ ಮಿಚೆಲ್ ಶಾಂಟ್ನರ್ ಇದ್ದೇ ಇರ್ತಾರೆ. ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕು. ಅಂದರೆ ಅವರು ಒಂದು ಇಂಟರ್ನ್ಯಾಷನಲ್ ಟೀಮ್ನ ಕ್ಯಾಪ್ಟನ್. ಸೊ ಅವ್ರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಮುಖ್ಯವಾಗಿ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ನ ಲೀಡಿಂಗು. ಬೌಲರ್ಸ್ನ ಲೀಡಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ಲ್ಡ್ನ ನಂಬರ್ 1 ಬೌಲರ್. ಅವ್ರ ಬಗ್ಗೆ ಕ್ರಿಕೆಟ್ ಪ್ರೇಮಿಗಳಿಗೆ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಅವ್ರ ಬೌಲಿಂಗ್ ಬಗ್ಗೆನೂ ಹೇಳೋ ಅವಶ್ಯಕತೆ ಇಲ್ಲ. ಆ ರೀತಿ ಇದೆ. ಆಪೋಸಿಟ್ ಟೀಮ್ಗೆ ಕೇವಲ ಬ್ಯಾಟಿಂಗ್ ಆಡೋಕ್ಕೆ 16 ಓವರ್ ಅಷ್ಟೇ ಸೀಮಿತ ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಟ್ರೆಂಟ್ ಬೋಲ್ಟು ಅವ್ರ ಬಗ್ಗೆನೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡಿರುವಂಥ ಪ್ಲೇಯರು. ಅವ್ರು ಇಂಟರ್ನ್ಯಾಷನಲಿಂದ ರಿಟೈರ್ಡ್ ಆಗಿರ್ಬೋದು. ಆದರೆ ಇಂಥ ಲೀಗ್ಗಳಲ್ಲಿ ಫಸ್ಟ್ ಓವರ್ ವಿಕೆಟ್ ಬೇಕು ಅಂದರೆ ಫಸ್ಟೇ ಟ್ರೆಂಟ್ ಬೋಲ್ಟ್ ಕಡೆ ನೋಡ್ತಾರೆ. ಯಾಕಂದರೆ ಅವ್ರ ನಂಬರ್ಸ್ ಆಗಿದೆ. ಫಸ್ಟ್ ಓವರಲ್ಲಿ ಅತಿ ಹೆಚ್ಚು ವಿಕೆಟ್ ಕಿತ್ತಿರೋ ಬೌಲರ್ ಅಂದರೆ ಟ್ರೆಂಟ್ ಬೋಲ್ಟು. ಸೊ ಅದರಿಂದ ಟ್ರೆಂಟ್ ಬೋಲ್ಟ್ ಆಡ್ಬೋದು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಯಾಂಕ್ ಮಾರ್ಕಂಡೆ ಅಥವಾ ಶೆಫರ್ಡ್ ರುದರ್ಫುಡ್ ಯಾರು ಒಬ್ಬರು ಬರ್ಬೋದು. ಅಂದರೆ ಪಿಚ್ಗೆ, ಬ್ಯಾಟಿಂಗ್ಗೆ, ಬೌಲಿಂಗ್ಗೆ ಸೀಮಿತವಾಗಿ ಅಂದರೆ ಆ ಸಿಚುವೇಶನ್ ತಕ್ಕನಾಗೆ ಯಾರಾದರೂ ಒಬ್ಬರು ಬರ್ಬೋದು ಅಂತ ಹೇಳ್ತಾ, ಇನ್ನು KKR ಪ್ಲೇಯಿಂಗ್ 11 ಬಗ್ಗೆ ನೋಡೋದಾದರೆ ಫಿನ್ನಲೆನ್ ಜೊತೆ ಸುನಿಲ್ ನಾರಾಯಣ್ ಓಪನ್ ಮಾಡ್ಬೋದು ಅಥವಾ ಅಜಿಂಕ್ಯ ರಹಾನೆ ಓಪನ್ ಮಾಡ್ಬೋದು. ಅಂದರೆ ಇವ್ರದ್ದು ಒಂದು ನೋಡೋಕೆ ಹೋದರೆ ತುಂಬ ಬಲಿಷ್ಠ ಟೀಮೇ, ಆದರೆ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಸೊ ಅದರಿಂದ ಹೇಳ್ತಾ ಇರೋದು. ಕ್ಯಾಮ್ರೂನ್ ಗ್ರೀನು 1 ಡೌನ್ ಬ್ಯಾಟ್ಸ್ಮನ್ ಬರ್ಬೋದು. ಇನ್ನು ರಘುವಂಶಿ 2 ಡೌನ್ ಬರ್ಬೋದು. ಇಲ್ಲ ಅಜಿಂಕ್ಯ ರಹಾನೆ ಇಲ್ಲ ಅಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಯಾರು ಎಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಪ್ಲೇಯಿಂಗ್ 11 ಈ ರೀತಿ ಇರ್ಬೋದು ಅಂತ ಹೇಳ್ಬೋದು. ಇನ್ನು ನಮ್ಮ ಕನ್ನಡಿಗ ಮನೀಶ್ ಪಾಂಡೆಗೆ ನನ್ನ ಪ್ರಕಾರ ಸ್ಥಾನ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಅವರ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಆ್ಯಡ್ ಆಗುತ್ತೆ. ಅವರು ಬ್ಯಾಟಿಂಗು ಬ್ಯಾಟಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ತುಂಬ ಅದ್ಭುತ. ನೋಡಿದ್ರಲ್ಲ ಲಾಸ್ಟ್ ಮ್ಯಾಚ್ RCB ವರ್ಸಸ್ SRH ಫೀಲ್ಡಿಂಗ್ ಎಷ್ಟು ಅದ್ಭುತವಾಗಿತ್ತು ಫಿಲ್ ಸಾಲ್ಟ್ ಅವ್ರದ್ದು. ಸೊ ಅದೇ ರೀತಿ ನಮ್ಮ ಕನ್ನಡಿಗ ಮನೀಶ್ ಪಾಂಡೆನೂ ತುಂಬ ಅದ್ಭುತ ಫೀಲ್ಡರ್ ಇತ್ತು, ಬ್ಯಾಟ್ಸ್ಮನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್. IPL ಅಂತ ಬಂದರೆ ಎಲ್ಲ ಸೀಸನ್ ಆಡಿರೋಂಥ ಅನುಭವ ಅವ್ರಿಗೆ ತುಂಬ ಇದೆ. ಸೊ ಅದರಿಂದ ಮನೀಶ್ ಪಾಂಡೆಗೆ ಚಾನ್ಸ್ ಕೊಟ್ಟರೆ ತುಂಬ ಒಳ್ಳೆಯದು. ಇನ್ನು ರಿಂಕು ಸಿಂಗು ಅವ್ರ ಬಗ್ಗೆ ಫಿನಿಷಿಂಗ್ ರೋಲ್ನ ಲೀಡ್ ಮಾಡ್ತಾರೆ. ಇನ್ನು ಬೌಲಿಂಗ್ ವಿಭಾಗ ಸ್ವಲ್ಪ ಡಲ್ ಆ್ಯಂಡ್ ವೀಕ್ ಅಂತ ಹೇಳ್ಬೋದು. ಯಾಕಂದರೆ ಮೇಯ್ನು ಇವರ ಸ್ಟ್ರೆಂತೆ ಸ್ಪಿನ್, ಅದರಲ್ಲಿ ವರುಣ್ ಚಕ್ರವರ್ತಿ ಮಾತ್ರ. ಅವರು ವರ್ಲ್ಡ್ನ ಆನ್ ಪೇಪರ್ ನಂಬರ್ 1 ಬೌಲರು ವರುಣ್ ಚಕ್ರವರ್ತಿ. ಸೊ ಅದರಿಂದ ವರುಣ್ ಚಕ್ರವರ್ತಿ ಸ್ಪಿನ್ ವಿಭಾಗನ ಲೀಡ್ ಮಾಡ್ತಾರೆ. ಅದರಲ್ಲೂ ಇನ್ನು ಉಮ್ರಾನ್ ಮಲ್ಲಿಕ್ ಅವರು
ಹೊಡ್ಸ್ಕೊಂಡ್ರೆ ಹೊಡ್ಸ್ಕೊತಾನೆ ಇರ್ತಾರೆ. ಇಲ್ಲ ಅಂದರೆ ಅವ್ರ ಬೌಲಿಂಗು ಸ್ಪೀಡ್ ಅಂತ ಹೇಳ್ಬೋದು. ಸೊ ಒಳ್ಳೆ ಸ್ಪೀಡ್ ಬೌಲರು. ಸೊ ಅದರಿಂದ ಇಲ್ಲಿ ಸ್ಪೀಡು ಇದು ಎಲ್ಲ ಲೆಕ್ಕಕ್ಕೆ ಬರೋಲ್ಲ. ಫಾರ್ಮು ಅವ್ರ ಆಟ ಅನ್ನೋದು ಲೆಕ್ಕಕ್ಕೆ ಬರುತ್ತೆ. ಇನ್ನು ಇದ್ರ ಬಗ್ಗೆ ಏನು ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಹೇಳೋದಾದರೆ ರಾಹುಲ್ ತ್ರಿಪಾಠಿ ಬರ್ಬೋದು, ಇಲ್ಲ ಬೌಲರ್ಸ್ ಯಾರಾದರೂ ಒಬ್ಬರು ಬರ್ಬೋದು ಅಂತ ಹೇಳ್ಬೋದು. ನೀನು ಜಾಸ್ತಿ ಕುಯ್ಯೋದು ಬೇಡ. ಈ ಪಂದ್ಯನ ಮುಂಬೈ ಇಂಡಿಯನ್ಸ್ ಗೆಲ್ಬೋದು ಅನ್ನೋದು ನನ್ನ ಪ್ರಕಾರ. ಯಾಕಂದರೆ ಆನ್ ಪೇಪರ್ ಆಗಲಿ ಆ್ಯಂಡ್ ಇವತ್ತು ಹೋಮ್ ಅಡ್ವಾಂಟೇಜು ಮುಂಬೈಗಿದೆ. ಅದು ಅಲ್ಲದೆ ಒಂದು ಬಲಿಷ್ಠ ತಂಡ, KKRಗೆ ಹೋಲಿಸಿದ್ರೆ ತುಂಬ ಬಲಿಷ್ಠ ತಂಡ. ಆದ್ದರಿಂದ ಮುಂಬೈ ಇಂಡಿಯನ್ಸ್ ಇವತ್ತು ಗೆಲ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.